ರಾಧಾ, ಏನು ಶಾರ್ವರಿನ? ಮೊದಲು ರಾಧಾ ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ತುಳಸಿಯವರೇ, ಅವ್ರು ಸುಧಾರಿಸ್ಕೊಳ್ಳೋದು ಹಾಗಿರ್ಲಿ, ನಮ್ಮ ಮೀರಾನ್ ಎತ್ಕೊಂಡು ಹೋಗಿರೋದು ಶಾರ್ವರಿನ. ಅವ್ರಿಗೂ ಅಷ್ಟೇ ಗೊತ್ತಿರೋದು. ಆಸ್ಪತ್ರೆಯಲ್ಲೂ ಅವ್ರು ಅದನ್ನೇ ಹೇಳ್ತಾ ಇದ್ರು. ಯಾವ ಗಳಿಗೆಲಿ ಇವ್ರನ್ನ ನಮ್ಮ ಮನೆ ಕರ್ಕೊಂಡು ಬಂದ್ರು, ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಇವ್ರು ಇಷ್ಟು ದಿನ ಈ ಮನೇಲಿ ಇದ್ಕೊಂಡು ಮಾಡಿದ ಅನಾಹುತಗಳೇ ಸಾಕು. ಇನ್ನೂ ಇಲ್ಲ ಇದ್ರೆ ಈ ಮನೆ ಬೆಂಕಿ ಹಚ್ಬಿಡ್ತಾರೆ. ಹಾಗೆ ನೋಡಿದ್ರೆ ಇಷ್ಟೆಲ್ಲ ಆದ್ಮೇಲೆ ಇವ್ರನ್ನ ಈ ಮನೆಗೆ ಕರ್ಕೊಂಡು ಬಂದಿರೋದೇ ತಪ್ಪು. ಅವ್ರು ಮುಂಚೆ ಎಲ್ಲಿದ್ರು ಅದೇ ಆಶ್ರಮಕ್ಕೆ ಬಿಟ್ಬಿಡಿ. ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ರಾಧಾ ಅವ್ರ ಪರಿಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತಿದೆ. ಅವರು ನಿಂತ ಸಮಯದಲ್ಲಿ ಆಶ್ರಮದಲ್ಲಿ ಬಿಡೋದು ಒಳ್ಳೇದಲ್ಲ. ತುಳಸಿಯವರೇ, ಹಾವಿಗೆ ಪೆಟ್ಟಾಗಿದೆ ಅಂತ ಅದನ್ನ ಮನೇಲಿ ಇಟ್ಕೊಂಡು ಆರೈಕೆ ಮಾಡಿದ್ರೆ ಅದು ಒಂದಲ್ಲ ಒಂದಿನ ನಮ್ಮನ್ನ ಕಚ್ಚುತ್ತೆ ಅನ್ನೋದನ್ನ ಮರಿಬೇಡಿ. ಮಾಧವರೇ, ಹಾಗೆಲ್ಲ ಹೇಳ್ಬೇಡಿ. ರಾಧಾ ಅವರು ಮಗುನ ಆಚೆ ಕರ್ಕೊಂಡು ಹೋಗಿ ತಪ್ಪು ಮಾಡಿದ್ದಾರೆ ನಿಜ, ಆದ್ರೆ ಅವ್ರು ಬೇಕು ಅಂತ ಮಾಡಿಲ್ಲ. ಅದಕ್ಕೆ ಬೇಕು ಅಂತ ಮಾಡಿದರೋ ಗೊತ್ತಿಲ್ಲದೆ ಮಾಡಿದರೋ ಒಟ್ಟಿನಲ್ಲಿ ಇವ್ರು ಮಾಡಿರೋದು ತಪ್ಪು. ಅಮ್ಮ, ಇಷ್ಟು ದಿನ ನಿನ್ಗೋಸ್ಕರ ಇವ್ರನ್ನ ಸಹಿಸ್ಕೊಂಡು ಸುಮ್ಮನೆ ಇದ್ವಿ. ಎಲ್ಲ ಮಿತಿ ಮೀರೋಗ್ತಾ ಇದೆ. ಇದಕ್ಕೆ ಮೇಲೆ ಇವ್ರು ಇಲ್ಲಿರೋದು ಸರಿಯಲ್ಲ. ಕರ್ಕೊಂಡೋಗಿ ಆಶ್ರಮ ಬಿಟ್ಬರ್ತೀನಿ. ನೋಡಿ, ಇವ್ರು ಮಾಡಿರೋ ತಪ್ಪು ಅಂತ ನಾನು ಒಪ್ಕೋತೀನಿ. ಆದ್ರೆ ಈಗ ನಾವು ಮೊದಲು ಮಾಡ್ಬೇಕಾಗಿರೋದು ನಮ್ಮ ಮೀರನ್ನು ಹುಡ್ಕೋದು. ನಮ್ಮ ಮಗುನ ಶಾರ್ವರಿ ಕೈಯಿಂದ ಹೇಗ್ ಬಿಡಿಸ್ಕೊಂಡು ಬರೋದು ಅಂತ ಯೋಚನೆ ಮಾಡೋಣ. ಶಾರ್ವರಿ ತುಂಬಾ ಕೆಟ್ಟವಳು. ನನ್ನ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ, ನಮ್ಮ ಮೇಲಿರೋ ಕೋಪಕ್ಕೆ ನನ್ನ ಮಗು ಜೀವಕ್ಕೇನಾದ್ರೂ ಅಪಾಯ ಮಾಡ್ಬಿಟ್ರೆ, ನನ್ನ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಉಳಿಯಲ್ಲ. ನನಗೆ ನನ್ನ ಮಗು ಬೇಕು. ಅಕ್ಕ, ನಮ್ಮ ಮೀರಾಗ ಏನೂ ಆಗಲ್ಲ. ಅವ್ರು ಖಂಡಿತ ಸೇಫ್ ಆಗಿ ವಾಪಸ್ ಬರ್ತಾಳೆ. ಅಲ್ಲಿವರೆಗೂ ನೀನು ಧೈರ್ಯವಾಗಿರ್ಬೇಕು. ದೀಪಿಕಾ, ಪೂರ್ಣಿನ ರೂಮಿಗೆ ಕರ್ಕೊಂಡು ಹೋಗಮ್ಮ. ಮಗು ಕಳೆದೋದಾಗಿಂದ ಪೂರ್ಣಿಗೆ ತುಂಬ ಆಘಾತ ಆಗಿದೆ. ಅವಳು ಹೀಗೆ ಇದ್ದರೆ ಅವಳ ಆರೋಗ್ಯಕ್ಕೆ ತುಂಬ ಕೆಟ್ಟದಾಗತ್ತೆ. ಅಭಿ, ಡಾಕ್ಟ್ರಿಗೆ ಕಾಲ್ ಮಾಡು. ಅವ್ರು ಬಂದು ಒಂದ್ಸಲ ಪೂರ್ಣಿ ನೋಡಲಿ. ಸರಿ ಡಾಕ್ಟರ್. ಈ ರಾಧಾ ಅವರು ಬಂದ ಮೇಲಿಂದ ಮನೆಯಲ್ಲಿ ಏನೇನೋ ನಡೀತಿದೆ.